ಹಳ್ಳಿಕಾರ್ ಒಡೆಯ ಅಂತ ಪ್ರಸಿದ್ಧವಾಗಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಹಳ್ಳಿಕಾರ್ ಎತ್ತುಗಳಿಂದ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಹುಲಿಯ ಉಗುರಿನ ಪೆಂಡೆಂಟ್ ಅನ್ನ ಧರಿಸಿಕೊಂಡು ಹೋಗಿದ್ರಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಗೆ ನುಗ್ಗಿ ಬಂಧಿಸಿದ್ರು. ಇದಾದ ನಂತರ 1 ವಾರಗಳ ಕಾಲ ಅರಣ್ಯ ಇಲಾಖೆ ಕಸ್ಟಡಿಯಲ್ಲೇ ಇದ್ದ ವರ್ತೂರ್ ಸಂತೋಷ್ ನಂತರ ಜಾಮೀನಿನ ಮೇಲೆ ಹೊರಬಂದ್ರು. ವಿವಾದದ ನಂತರವೂ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸ್ ಸೀಸನ್ 10 ಟಾಪ್ 5 ಫೈನಲಿಸ್ಟ್ ನಲ್ಲಿ ಸ್ಥಾನವನ್ನ ಪಡೆದುಕೊಂಡು ಬಂದಿದ್ರು. ಈ ಮೂಲಕ ರೈತರು ಹಾಗೂ ಹಳ್ಳಿಕಾರ್ ಎತ್ತುಗಳ ಪ್ರತಿನಿಧಿಯಾಗಿ ಯಶಸ್ಸನ್ನ ಕೂಡ ಗಳಿಸಿದ್ರು. ಆದ್ರೆ ಈಗ ಹಳ್ಳಿಕಾರ್ ಎತ್ತುಗಳಿಂದಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವರ್ತೂರ್ ಸಂತೋಷ್ ವಿರುದ್ಧ ಸಾಮಾಜಿಕವಾಗಿ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನ ತಡೆಗಟ್ಟುವಿಕೆ ಹಾಗೂ ಪಿಎಫ್ಎ ಪ್ರಾಣಿ ಹಿಂಸೆ ವಿರೋಧಿ ಅಧಿಕಾರಿ ಹರೀಶ್ ಅವರು ನೀಡಿದ ದೂರಿನ ಆಧಾರದಲ್ಲಿ ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲೆ ಮಾಡಲಾಗಿದೆ. ಈ ಸಂಬಂಧ ಪೊಲೀಸರು ಕೂಡ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಪೊಲೀಸರು ಎಫ್ಐಆರ್ ಅನ್ನ ಮಾಡಿಲ್ಲ. ಎಸ್ಪಿಸಿಎ ಆಫೀಸರ್ ಹರೀಶ್ ಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದ್ದಾರೆ. ಒಂದು ವೇಳೆ ಎಫ್ಐಆರ್ ಏನಾದ್ರೂ ದಾಖಲೆ ಮಾಡಿದ್ರೆ ವರ್ತೂರ್ ಸಂತೋಷ್ಗೆ ಜೈಲು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ ಹಳ್ಳಿಕಾರ್ ಎತ್ತುಗಳ ರೇಸ್ ಅನ್ನ ನಡೆಸಲು ವರ್ತೂರ್ ಸಂತೋಷ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಹಳ್ಳಿಕಾರ್ ಎತ್ತುಗಳ ಓಟದ ಸ್ಪರ್ಧೆಗೆ ರಾಸುಗಳ ಸಾಗಾಣಿಕೆ ವೇಳೆ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಒಂದು ಟ್ರಕ್ ನಲ್ಲಿ ಬರೋಬ್ಬರಿ 9 ಬೃಹತ್ ಹೋರಿಗಳನ್ನ ತುಂಬಿಕೊಂಡು ಸಾಗಾಟ ಮಾಡಲಾಗಿದೆ. ಈ ಟ್ರಕ್ ನಲ್ಲಿ 9 ಹೋರಿಗಳಿಗೆ ಉಸಿರು ಕಟ್ಟುವಂತಹ ವಾತಾವರಣ ಇದ್ರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಮೇವು ಮತ್ತು ರೈತರ ಲಗೇಜ್ ಅನ್ನ ಕೂಡ ಅದೇ ಒಂದು ಟ್ರಕ್ ಅಲ್ಲಿ ತರಲಾಗಿದೆ. ಈ ಮೂಲಕ ಪ್ರಾಣಿ ಹಿಂಸೆ ತಡೆ ಅಧಿನಿಯಮ ಹಾಗೂ ಪ್ರಾಣಿಗಳ ಸಾಗಾಟ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಎಸ್ಪಿಸಿಎ ಹಾಗೂ ಪಿಎಫ್ಎ ಪ್ರಾಣಿ ಹಿಂಸೆ ವಿರೋಧಿ ಅಧಿಕಾರಿ ಹರೀಶ್ ಅವರು ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಎನ್ಸಿಆರ್ ಅನ್ನ ದಾಖಲೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವರ್ತೂರ್ ಸಂತೋಷ್ ವಿಚಾರಣೆಗೆ ಹಾಜರಾಗಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಎನ್ಸಿಆರ್ ಮಾಡಿ ಪ್ರಕರಣವನ್ನ ಮುಚ್ಚೋದು ಬೇಡ, ಈ ಬಗ್ಗೆ ಎಫ್ಐಆರ್ ದಾಖಲಿಸಬೇಕು ಅಂತ ಪ್ರಾಣಿ ಹಿಂಸೆ ವಿರೋಧಿ ಅಧಿಕಾರಿ ಹರೀಶ್ ಅವರು ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಎಫ್ಐಆರ್ ದಾಖಲೆ ಮಾಡದೆ ಹೋದ್ರೆ ಕೋರ್ಟ್ ಮೆಟ್ಟಿಲೇರಲು ಸಿದ್ಧನಿದ್ದೇನೆ ಅಂತ ಕೂಡ ಹೇಳಿದ್ದಾರೆ.